ಜನಾಕರ್ಷಣೆ ಅನ್ನೋಂಥದ್ದು ಆಗಲೇಬೇಕು ಪ್ರತಿಯೊಬ್ಬರಿಗೂ. ಜನಾಕರ್ಷಣೆ ಸರಿಯಾಗಿ ಆಗಿಲ್ಲ ಅಂತಂದರೆ ತುಂಬ ತೊಂದರೆ ಆಗ್ತಾ ಬರುತ್ತೆ. ಅಂದರೆ ನೀವು ವ್ಯಾಪಾರ ಮಾಡ್ತಾ ಇರ್ತೀರ, ನಿಮ್ಮನ್ನು ನೀವು ತಗೊಳ್ಳಿ ಅಂತ ನೀವು ತೋರಿಸಿದ ತಕ್ಷಣ ಅವ್ರು ತೊಗೋಬೇಕು, ಚೆನ್ನಾಗಿದೆ ಅಂತ ವಸ್ತು ತೊಗೋಬೇಕು, ಇಲ್ಲ ಅಂತ ಅನ್ನಬಾರ್ದು. ಒಂದು ಎರಡನೇದು ಏನು ಅಂತಂದರೆ ಧನಾಕರ್ಷಣೆ ಆಗಬೇಕು. ಜನಾಕರ್ಷಣೆ ಆಯಿತು ಅಂದರೆ ನೀವು ಅದನ್ನು ಧನ ಕನ್ವರ್ಟ್ ಮಾಡ್ಕೊಳೋದು ಸ್ವಲ್ಪ ಬುದ್ಧಿ ಇದ್ದರೆ ಸಾಕು. ನೀವೇನು ಮಾಡ್ಬೋದು, ಆಟೋಮೆಟಿಕ್ಕಾಗಿ ನೀವು ಕನ್ವರ್ಟ್ ಮಾಡಬಹುದು, ಧನಾಕರ್ಷಣೆ ಮಾಡ್ಕೋಬಹುದು. ಒಂದು ಹೇಗೆ ನೋಡಿ, ಒಂದು ವಿಶೇಷವಾದಂಥ ಒಂದು ವಸ್ತುವನ್ನು ನೀವು ಇಟ್ಕೊಳ್ಳೋದ್ರಿಂದ, ಸದಾ ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದಂಥ ಒಂದು ಗೌರವ ಪ್ರಾಪ್ತಿ ಆಗುತ್ತೆ. ಮತ್ತು ನೀವೆಲ್ಲರೂ ನಿಮ್ಮ ಹೊಗಳ್ತಾರೆ, ಮತ್ತು ಜನ ಮತ್ತು ಧನ ಇವೆರಡೂ ಕೂಡ ಆಕರ್ಷಣೆ ಆಗುತ್ತೆ. ಹೇಗೆ? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ವಿಷ್ಣುಪತಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇದನ್ನು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ಈ ಮೂಲವ್ಯಾಧಿಯ ಸಮಸ್ಯೆ, ಪೈಲ್ಸ್ ಮತ್ತು ಫಿಸ್ಟುಲ ಪ್ರಾಬ್ಲಮ್ ಇತ್ತು ಅಂತಂದರೆ ಏನು ಮಾಡಬೇಕು? ಜಸ್ಟ್ ಸಹಜ ಶಂಖ ಮುದ್ರೆಯನ್ನು ಕೇವಲ 15 ನಿಮಿಷಗಳ ಕಾಲ ಮಾಡಿ. ಮೂಲವ್ಯಾಧಿ ಗುರಿಯಾಗುವಂಥದ್ದು, ಪೈಲ್ಸ್ ಮತ್ತು ಫಿಶರ್ ಪ್ರಾಬ್ಲಮ್ ಇರುವಂಥದ್ದು ನಿವಾರಣೆ ಆಗ್ತಾ ಬರುತ್ತೆ. ಎಕ್ಸಸೈಸಿಂದನೂ ಕೂಡ ಬರುತ್ತೆ. ಹೇಗೆ ಅಂತಂದರೆ ತುಂಬ ಸರಳ ನೋಡಿ. ಎಲ್ಲ ಪರಸ್ಪರ ಬೆರಳುಗಳನ್ನ ಹಿಂಗೆ ತಾಚಿಕೊಳ್ಳಿ, 2 ಹೆಬ್ಬೆರಳನ್ನು ಹಿಂಗೆ ಇಟ್ಕೊಳ್ಳಿ. ಇದು ಸಹಜ ಶಂಖ ಮುದ್ರೆ. ಈ ಸಹಜ ಶಂಖ ಮುದ್ರೆಯನ್ನು ಹಿಂಗೆ ಇಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಗೊತ್ತಲ್ಲ? ಇನ್ನು 10 ನಿಮಿಷಗಳ ಕಾಲ, 10 ರಿಂದ 15 ನಿಮಿಷಗಳ ಕಾಲ ಮಾಡಿ. ನಿಮಗೆ ಮೂಲವ್ಯಾಧಿ ಪೈಲ್ಸ್ ಮತ್ತು ಫಿಸ್ಟುಲ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಈ ಒಂದು ಮುದ್ರೆಯನ್ನು ತಪ್ಪದೆ ಮಾಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಹೊರಗಡೆ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು, ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ, ಕೊಡ್ತಾಯಿಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತ. ಇಂಥವ್ರಿಗೆಲ್ಲ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ, ಅದು ಎಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ ಗುರುಗಳೇ. ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋದು ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಗಂಡೆ ನೋಡೋಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡಾಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು ಮತ್ತು ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡೆಗೂ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿದೋಷದಿಂದನೋ, ಬೇರೆ ಯಾವುದೋ ರೀತಿಯಂಥ ಸಮಸ್ಯೆಯಿಂದನೋ, ಕರ್ಮಗಳಿಂದನೋ, ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಅಷ್ಟಲಕ್ಷ್ಮಿ ಅಂತವನ್ನ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ. ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಚೆನ್ನಾಗ್ತಾ ಬರುತ್ತೆ ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಎಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ, ನಿವಾರಣೆ ಆಗ್ಬಿಡುತ್ತೆ ಗೊತ್ತಲ್ಲ. ಏಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ, ವೆಜ್ಜು ನಾನ್ ವೆಜ್ಜು, ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ.
ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೇ ರೀತಿಯ ದುಡ್ಡು ಬಂದ ಪ್ರಾಬ್ಲಮ್ಸ್ ಆಗುತ್ತೆ. ಭಾಳಷ್ಟು ಜನ ಹೇಳಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯಿತು ಗುರು ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲೇ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತಗೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಅಥವಾ ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವು ಏನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯುತ್ತೆ ಅಲ್ಲ. ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ತುಂಬ ಅಂದರೆ ತುಂಬ ಉಪಯುಕ್ತ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಅಂದರೆ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಆ ಒಂದು ಹಣಕಾಸಿನ ಒಂದು ಅರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿಯನ್ನು ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಇನ್ನು ನಿಮ್ಮ ಸುತ್ತ ಇರುವಂತಹ ಒಂದು ಜನಗಳು ಹೊಗಳೋ ಹಾಗೆ ಇರಬೇಕು ಅಂತಂದರೆ, ಯಾಕಂದರೆ ಸಮಾಜದ ಒಂದು ವಿಚಾರ ಇದು. ಯಾಕಂದರೆ ಸುತ್ತಮುತ್ತ ಇರೋಂಥವ್ರು ಯಾವಾಗಲೂ ನಿಮ್ಮನ್ನ ಬೈಕೊಂಡಿತ್ತು ಅಂತಂದರೆ, ಯಾವಾಗಲೂ ನಿಮಗೆ ಜಗಳ ಮಾಡ್ತಾಯಿತ್ತು ಅಂತಂದರೆ, ಅಥವಾ ನಿಮಗೆ ಸರಿಯಾದ ಮರ್ಯಾದೆ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ, ಮುಖ ಸಿಂಡಿಸ್ಕೊಂಡು ಹೋಗುವಂಥದ್ದು. ಭಾಳಷ್ಟು ಜನ ಏನು ಮಾಡಿ ಸುತ್ತಮುತ್ತ ಇರೋಂಥವ್ರು ಜನ ಇದ್ದಾಕಳ, ಅಯ್ಯೋ ದಿನ ನಾವು ಅವ್ರ ಮುಖ ನೋಡಬೇಕು, ಅವ್ರು ನಮ್ಮ ಮುಖ ನೋಡಬೇಕು ಅಂತ ಅವ್ರು ಕೇಳಿದ್ದೀವಿ, ಹೇಳಿದ್ದು ಕಷ್ಟ ಆದರೂ ಪರವಾಗಿಲ್ಲ ಮಾಡಿಕೊಟ್ಬಿಡ್ತಾರೆ, ಹೇಳಿದ್ದು ಮಾಡಿಬಿಡ್ತಾರೆ. ಈ ಥರದೊಂದು ವಿಚಾರ. ಮತ್ತು ಹೊಗಳ್ಬೇಕು ಅಂತಂದರೆ, ನಿಮಗೆ ಸದಾ ಗೌರವ ಕೊಡಬೇಕು ಅಂತಂದರೆ ಮೇಯ್ನಾಗಿ ಜನಾಕರ್ಷಣೆ ಅನ್ನೋಂಥದ್ದು ಆಗಲೇಬೇಕು ಪ್ರತಿಯೊಬ್ಬರಿಗೂ. ಜನಾಕರ್ಷಣೆ ಸರಿಯಾಗಿ ಆಗಿಲ್ಲ ಅಂತಂದರೆ ತುಂಬ ತೊಂದರೆ ಆಗ್ತಾ ಬರುತ್ತೆ. ಅಂದರೆ ನೀವು ವ್ಯಾಪಾರ ಮಾಡ್ತಾ ಇರ್ತೀರ, ನೀವು ತಗೊಳ್ಳಿ ಅಂತ ನೀವು ತೋರಿಸಿದ ತಕ್ಷಣ ಅವ್ರು ತೊಗೋಬೇಕು, ಚೆನ್ನಾಗಿದೆ ಅಂತ ವಸ್ತು ತೊಗೋಬೇಕು, ಇಲ್ಲ ಅಂತ ಅನ್ನಬಾರ್ದು. ಒಂದು ಎರಡನೇದು ಏನು ಅಂತಂದರೆ ಧನಾಕರ್ಷಣೆ ಆಗಬೇಕು. ಜನಾಕರ್ಷಣೆ ಆಯಿತು ಅಂದರೆ ನೀವು ಅದನ್ನು ಧನ ಕನ್ವರ್ಟ್ ಮಾಡ್ಕೊಳೋದು ಸ್ವಲ್ಪ ಬುದ್ಧಿ ಇದ್ದರೆ ಸಾಕು. ನೀವೇನು ಮಾಡ್ಬೋದು, ಆಟೋಮೆಟಿಕ್ಕಾಗಿ ನೀವು ಕನ್ವರ್ಟ್ ಮಾಡಬಹುದು, ಧನಾಕರ್ಷಣೆ ಮಾಡ್ಕೋಬಹುದು. ಒಂದು ಹೇಗೆ ನೋಡಿ, ಒಂದು ವಿಶೇಷವಾದಂಥ ಒಂದು ವಸ್ತುವನ್ನು ನೀವು ಇಟ್ಕೊಳ್ಳೋದ್ರಿಂದ, ಸದಾ ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ನಿಮಗೆ ವಿಶೇಷವಾದಂಥ ಒಂದು ಗೌರವ ಪ್ರಾಪ್ತಿ ಆಗುತ್ತೆ. ಮತ್ತು ನೀವೆಲ್ಲರೂ ನಿಮ್ಮ ಹೊಗಳ್ತಾರೆ. ಮತ್ತು ಜನ ಮತ್ತು ಧನ ಇವೆರಡೂ ಕೂಡ ಆಕರ್ಷಣೆ ಆಗುತ್ತೆ. ಹೇಗೆ ಅಂತ ನಾವು ನೋಡೋದಾಗ್ತೇವೆ. ಯಾವ ವಸ್ತು ಅಂತ ನೋಡಿದರೆ ಗೋಮತಿ ಚಕ್ರ ನೋಡಿ, ಇದು ಗೋಮತಿ ಚಕ್ರ, ಅತ್ಯದ್ಭುತವಾದಂಥ ಒಂದು ಗೋಮತಿ ಚಕ್ರ. ಇದ್ರಲ್ಲಿ ಚಿಕ್ಕದು ಬರುತ್ತೆ, ಅದು ಚಿಕ್ಕದು ಬೇಡ, ದೊಡ್ಡದು ಇಟ್ಕೊಳ್ಳಿ. ದೊಡ್ಡದು ಇಟ್ಕೊಂಡಷ್ಟು ನೀವು ಎಷ್ಟು ದೊಡ್ಡದು ಇಟ್ಕೋತೀರೋ ಅಷ್ಟು ಪವರ್ ಜಾಸ್ತಿ, ಗೊತ್ತಲ್ಲ. ಇನ್ನು ಚಿಕ್ಕದು ಬರುತ್ತೆ, ಅದು ಸ್ವಲ್ಪ ಪವರ್ ಕಡಿಮೆ, ಅದು ಆಗುತ್ತೆ. ಅದು ಜಾಸ್ತಿ ಇಟ್ಕೋಬೇಕು. ಈ ಥರದ್ದು ಅಂದರೆ ಒಂದೇ ಒಂದು ಇಟ್ಕೊಂಡ್ರೆ ಸಾಕು. ಇದು ತುಂಬ ರೇರು, ಇದು ಸಿಗೋದಿಲ್ಲ. ದೊಡ್ಡ ಗೋಮತಿ ಚಕ್ರ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಒಂದು ದೇವ್ರ ಮನೇಲಿ ಒಂದು ಇಟ್ಟು ಅಂದರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದನ್ನ ಇಟ್ಟು ಕೂಡ ಪೂಜೆ ಮಾಡಬಹುದು ಅಂತಲ್ಲ. ನೋಡಿ, ಇದು ನೀವು ಹೆಂಗೆ ದೇವ್ರ ಮನೇಲಿ ಇಡೋದಾದರೆ ಇಟ್ಟುಬಿಟ್ಟು ಇದನ್ನು, ಇದು ಮೇಲ್ಮುಖ, ಇದು ಕೆಳಗಡೆ ಮುಖ ಚಪ್ಪಟೆ ಆಗಿದೆಯಲ್ಲ, ಇದು ಮೇಲ್ಗಡೆ ಬರಬೇಕು ಹಿಂಗೆ. ಇದನ್ನು ನೀವು ಸದಾ ನಿಮ್ಮ ಒಂದು ಪರ್ಸ್ನಲ್ಲಿ ಇಟ್ಕೋಬೇಕು, ಜನಾಕರ್ಷಣೆ ಆಗುತ್ತೆ. ನಿಮ್ಮ ಕಾರ್ ಇತ್ತು ಅಂದರೆ ಕಾರಲ್ಲಿ ಒಂದು ಇಟ್ಕೋಬೇಕು, ಗೊತ್ತಲ್ಲ. ಮತ್ತು ನಿಮ್ಮ ಜೇಬಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೋಬೋದು, ಅಥವಾ ನಿಮ್ಮ ಕಾರಲ್ಲಿ ಇಟ್ಕೋಬೋದು, ಅಥವಾ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೋಬೋದು, ಮತ್ತು ನಿಮ್ಮ ಆಫೀಸಲ್ಲೂ ಕೂಡ ಇಟ್ಕೋಬೋದು. ಆಫೀಸಲ್ಲಿ ಗಲ್ಲಾಪಟ್ಟಿಗೆ ದುಡ್ಡು ಇಡ್ತೀರಲ್ಲ, ಅದರಲ್ಲಿ ಇಟ್ಕೋಬೋದು. ನೀವು ವ್ಯಾಪಾರ ಮಾಡುವಂಥ ಒಂದು ಸ್ಥಳದಲ್ಲಿ ಇಡಬೇಕು. ನೋಡಿ, ವಿಶೇಷವಾದಂಥ ಇದರಲ್ಲಿ 9 ಥರದ ಗೋಮತಿ ಚಕ್ರ ಇದೆ. ಆದರೆ ಇದನ್ನು ನೀವು ಇಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇದರಿಂದ ಈ ಥರದೊಂದು ಗೋಮತಿ ಚಕ್ರ ಇತ್ತು, ಇಲ್ಲಿ ನಾನಾ ರೀತಿಯಂಥ ತಂತ್ರವನ್ನು ಮಾಡ್ಬೋದು. ನಾವು ಬೇಕಾದಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಇದೊಂದು ವಸ್ತು ಇತ್ತು ಅಂತಂದರೆ ಇದೆಲ್ಲ ಕಡೆ ಸಿಗುತ್ತೆ. ಇದು
ಗೊತ್ತಾಯ್ತಲ್ಲ. ಗ್ರಂಥಿಗೆ ಅಂಗಡಿಲಿ ಇದೆಲ್ಲ ಸಿಗುತ್ತೆ ಅಂತಲ್ಲ. ಹಾಗಾಗಿ ಈ ಒಂದು ಗೋಮತಿ ಚಕ್ರವನ್ನು ನೀವು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯಾದಂಥ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಜನ ಮತ್ತು ಧನಾಕರ್ಷಣೆ ಹಾಗೆ ಆಗ್ತಾ ಬರುತ್ತೆ. ಇದು ಚಂದ್ರಕಾರಕ, ಮನೋಕಾರಕ ಅಂತ ಹೇಳ್ಬೋದು. ಮಾಡ್ಕೊಳ್ಳಿ, ಇದನ್ನು ಇಟ್ಕೊಳ್ಳಿ, ಜನ ಮತ್ತು ಧನ ಆಕರ್ಷಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದು ಅತ್ಯದ್ಭುತವಂತ ಸರಳವಾದಂಥ ಒಂದು ವಿಚಾರ. ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ, ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ. ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ಹೇಳ್ಕೊಡಿ. ನೀವು ಹೇಳ್ಕೊಬಿಟ್ರೆ ಸಾಕು, ಒಂದು 6 ತಿಂಗಳು ಅದು ಅಂತ ನಿಮ್ಮ ಮಂತ್ರ ಒಂದು ನಿಂಬೆಹಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಿ ಫಸ್ಟ್ ಬಿಡಿ. ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, ಒಂದು ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ, ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀನಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಆ ಸಮಸ್ಯೆಗಳು ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಇಲ್ಲಿ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಡಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು, ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಅಂದರೆ ಒಂದು ಜೋಬಲ್ಲಿ ಬಲಗಡೆ ಜೋಬಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರುಬಾಧೆ ಏನಿಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತೀವಿ ಅಂತಂದರೆ ಸಾಕು, ಅದು ಎಂಥದೇ ಶತ್ರುಬಾಧೆ ಆದರೂ ನಿವಾರಣೆ ಆಗುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀರಿ. ಮತ್ತು ಇವಾಗ ನಿಮಗೆ ಯಾವುದೋ ಒಂದು ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುಗಳ ಬಾಧೆ, ತಪ್ಪು ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡುತ್ತೆ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೀತಾ ಹೋಗುತ್ತೆ, ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮನೋಸ್ಥೈರ್ಯ, ಧೈರ್ಯ ಬರ್ತಾ ಹೋಗುತ್ತೆ. ಮತ್ತೆಲ್ಲ ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಳ್ಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ. ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ